ಸರ್ ಅಲ್ಲೇ ರೀ ಒಂದೇ ನಿಮಿಷ ಅಲ್ಲೇ ನಿಂತ್ಕೊಳ್ರಿ ಸರ್. ಕಾಲು ಸುಡ್ತಾವ ಎಲ್ಲ ನಡೀತದೆ ನೋಡಿ. ಬರೀ ದೊಡ್ಡ ಸ್ವೀಟ್ ಆಯ್ತು. ಒಂದು ನಿಮಿಷ ಒಂದೇ ಹಾಕ್ರಿ. ಓಕೆ ಓಕೆ ಸರ್ ಹೇಳಿ. ಅಧಿಕೃತವಾಗಿ ಅನೌನ್ಸ್ ಆಗಿದೆ ಏನ್ರಿ? ಈಗ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದೆ. ಟಿಕೆಟ್ ಮೊದಲಿದ್ದಾರು ಘೋಷಣೆ ಆದ ಬಳಿಕ ಅಧಿಕೃತ ಆಗಿದೆ. ಏನು ಫಸ್ಟ್ ರಿಯಾಕ್ಷನ್ ಏನ್ ನಿಮ್ದು? ಅಯ್ಯೋ ಬಹಳ ಸಂತೋಷ ಆಯ್ತ್ರಿ. ನಾವು ಇಲ್ಲಿ ದುಗಮ್ಮ ಗುಡಿ ಸುತ್ತಲೂ ಅಡ್ಡಾಡ್ತಿದ್ವಿ. ಎಲ್ಲಾರು ಸಿಕ್ರು. ನನಗೆ ಗೊತ್ತಾಕಿಂತ ಮುಂಚೆ ಇವ್ರೇ ನನಗೆ ಹೇಳಿದ್ರು ಅಧಿಕೃತವಾಗಿ ಅನೌನ್ಸ್ ಆಗೈತಿ ಅಂತ. ಬಹಳ ಖುಷಿ ಆಯ್ತು. ನಾವೆಲ್ಲ ನೀವೇ ನೋಡ್ತಿದ್ರಿ ಎಷ್ಟು ಖುಷಿಯಾಗಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು ಈ ಸತಿ ಕಾಂಗ್ರೆಸ್ ಗೆಲ್ಸಕ್ಕೆ. ಪ್ರತಿ ಸಲ ಗೆದ್ದೈತಿ, ಈ ಸತಿನೂ ಗೆದ್ದೈತಿ. ಕುರುಬರಕೆರೆ ಬಂದ ಅಂತ ಹೇಳ್ರಿ ಸರ್. ಕುರುಬರಕೆರೆ 6ನೇ ವಾರ್ಡ್ ಬಂದಿವಿ. ಪಲಾವ್ ಬಹಳ ಚೆನ್ನಾಗೈತಿ. ನೀವು ಒಂದ್ ತಟ್ಟೆ ತಗೊಳ್ರಿ. ವಾರ್ಡ್ ಅಧ್ಯಕ್ಷ ಸಾಲ್ಮನಿ ಬಸವರಾಜರು, ಅಯ್ಯೋ ಬಸಣ್ಣರು, ಮಲ್ಲಿಕಾರ್ಜುನರು, ವಿಶೇಷವಾಗಿ ಲಾಸ್ಟ್ ಬಾರಿ ತಾಯಿಯವರು ಎಲೆಕ್ಷನ್ ಇದ್ದಾಗ ಬರಗಾಲಲ್ಲಿ ಚುನಾವಣಾ ಪ್ರಚಾರ ಮಾಡಿದ್ವಿ. ಈಗ ಬರಗಾಲದಲ್ಲಿ ನಮ್ ಕಾಲ್ ನೋಡ್ಬೇಡ್ರಿ, ನಮ್ ಕಾಲ್ ನೋಡ್ಬೇಡ್ರಿ. ಸಂಕಲ್ಪ ಏನಾದ್ರು ಅದೆಲ್ಲ ನಮ್ದು ದೇವ್ರ ಮತ್ತೆ. ಬ್ರದರ್, ಈಗ ಅಲ್ಪಸಂಖ್ಯಾತ ನಾಯಕರು ಕೆಲವೊಂದಷ್ಟು ಬಹಳ ವಿರೋಧ ವ್ಯಕ್ತಪಡಿಸಿದ್ರು. ಅವ್ರಿಗೆಲ್ಲ ಭೇಟಿಯಾಗಿ ಮಾಡ್ತೀರಾ? ಹ್ಞೂನ್ರಿ. ಅದೇನ್ ಗೊತ್ತಾ, ಆಸ್ಪಿರೆನ್ಸ್ ಯಾವಾಗ್ಲೂ ಇರ್ತಾರೆ. ಆಮೇಲೆ ಏನಂದ್ರೆ ಈಗ 30 ವರ್ಷ ಇವ್ರೆಲ್ಲಾರು ಅಜ್ಜ ಜೊತೆನೂ ಅಡ್ಡಾಡ್ಯಾರ. ಇವ್ರೆಲ್ಲಾರು ನಾವು ಅಜ್ಜನಂತಾನೆ ಕರಿತೀರಿ, ಅಜ್ಜ ಅಂತಾನೆ ಕರಿತೀವಿ, ಇಲ್ಲಾಂದ್ರೆ ಅಂಕಲ್ ಅಂತ ಕರಿತೀವಿ. ಇವ್ರೆಲ್ಲಾರ ಮನೆಗೂ ನಾವು ಸಿಕ್ಕಾಪಟ್ಟೆ ಸತಿ ಹೋಗಿವಿ. ಅವರು ನಮ್ಮನೆಗೆ ಬಹಳ ಸತಿ ಬಂದಾರೆ. ಇದೆಲ್ಲ ಒಂದೇ ಕುಟುಂಬ ರೀ, ಒಂದೇ ಕುಟುಂಬ. ಪೂರ್ತಿ ದಾವಣಗೆರೆ, ಚೆನ್ನೈನಗರ, ಶಾಂತಿನಗರ. ಕುಟುಂಬದಲ್ಲಿ ಸ್ವಲ್ಪ ಅಸ್ವಸ್ಥ ಆಗೈತಿ ಟಿಕೆಟ್ ಅಂತದ್ ಏನು ಇಲ್ಲ. ನಿಮಗೂ ಗೊತ್ತು, ಎಲೆಕ್ಷನ್ ಟೈಮ್ ನಲ್ಲಿ ಹಿಂಗೆ ಇದ್ದೇ ಇರ್ತೈತಿ. ಅವ್ರಿಗೆ ನಮ್ಮನ್ನ ಕರಿತೀವಿ. ಈಗ ಸಮರ್ಥ ಅವ್ರಿಗೆ ಟಿಕೆಟ್ ಕೊಟ್ರೆ ನಾವು ನೋಟ ಹಾಕ್ತಿವಿ ಅಂತ ಹೇಳಿದ್ರು ಸರ್. ಅದಕ್ಕೆ ಏನ್ ಹೇಳ್ತೀರ ತಾವು? ಆಗಲ್ರಿ, ಮಾಡಲ್ರಿ. ಎಲ್ಲಾರು ನಮ್ಮವ್ರೆ. ಸಮಾಧಾನ ಸಾಧ್ಯನೇ ಇಲ್ಲ. ದಾವಣಗೆರೆ ಶಾಂತಿನಗರ ರೀ. ಹ್ಞೂನ್ರಿ. ವಿಶ್ವಾಸ ತಗೊಂತೀರಾ? ಹ್ಞೂನ್ರಿ. ಪ್ರಚಾರಕ್ಕೆ ಏನಾದ್ರು ಯಾರು ಬರ್ತಾರೆ ಸರ್? ಈಗ ನಾಳೆ ನಾಮಪತ್ರ ಸಲ್ಲಿಕೆ ಯಾವ ವಿಷಯ? ಹೌದಾ? ನನ್ಕಿಂತ ನಿಮಗೆ ಗೊತ್ತಿರ್ಬೇಕು, ನ್ಯೂಸ್ ಅವ್ರಿಗೆ. ಅಲ್ಲ ಸರ್, ಬರ್ತಾರೆ, ಎಲ್ಲರೂ ಬರ್ತಾರೆ. ಅವಾಗ ನೋಡೋಣ. ಸಸ್ಪೆನ್ಸ್ ಇಡ್ಕೊಳ್ಳೋಣ. ಬರ್ತೀವ್ರಿ. ಪ್ರಚಾರ ನಾವು ಹುಟ್ಟೋದಿಗಂದ್ರೆ ಶುರು ಆಗೈತ್ರಿ. ಪ್ರಚಾರ ನಾವು ಯಾವಾಗ್ಲೂ ಅಡ್ಡಾಡ್ತಿರ್ತೀವಿ. ಅದನ್ನೇ ನೋಡಿ ನಮಗೆ ಟಿಕೆಟ್ ಕೊಟ್ಟಾರೆ. ಯಾಕಂದ್ರೆ ನಾವು ಜನಸಂಪರ್ಕ ಇಟ್ಕೊಂಡಿರ್ತೀವಿ ಅಂತಾನೆ. ಅದಕ್ಕೆ ಸರ್, ಈಗ ತಮಗೆ ಟಿಕೆಟ್ ಕನ್ಫರ್ಮ್ ಆಗಿ ಮಾಹಿತಿ ಯಾರು ಕೊಟ್ಟರು? ಮಾಹಿತಿ ನಮ್ ದೋಸ್ತ್ ಇಲ್ಲೇ ವರುಣ್ ಅಂತ ಕೊಟ್ಟಿದ್ದ. ಹ್ಞೂನ್ರಿ. ನಾವು ಗುಡಿ ಒಳಗಿದ್ವಿ, ಹೊರಗೆ ಬಂದ ತಕ್ಷಣ ಹೇಳ್ದೆ ಅಣ್ಣ ಅಫಿಷಿಯಲ್ ಆಗಿ ACC ಕನ್ಫರ್ಮ್ ಆಯ್ತು ಅಣ್ಣ ಅಂತ. ಸರ್ಗೆ ಮೇಡಮ್ ಅವ್ರಿಗೆ ಫೋನ್ ಮಾಡಿದ್ರಿ ನೀವು? ಹ್ಞೂನ್ರಿ. ಅಮ್ಮರಪ್ಪ ಅವರಿಗೆ ಫಸ್ಟ್ ಅವರು ಮನೆಗೆ ಬಾರಪ್ಪ ಅಡ್ಡಾಡಿ ಬರ್ತೀವ್ರಿ. ಬಿಸ್ಲಾಗ ಅಡ್ಡಾಡ್ತಾ ಇದ್ರೆ ಚಪ್ಪಲ್ ಬಿಟ್ಟು ಯಾವ ತರ? ಬೆಳಗ್ಗೆ ಬಿಸಿಲು ಇದ್ದಿರ್ತದಣ್ಣ.